ಹಾಯ್ ಎಲ್ರಿಗೂ, ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೇನೆ. ಹಾಗೆ ನಾವು ಇವತ್ತು ಈವ್ನಿಂಗ್ ಹೊರಟಿದ್ದು ದುಬೈ ಫೆಸ್ಟಿವಲ್ ಸಿಟಿಗೆ. ಹಾಗೆ ನೀವು ಕೂಡ ನೋಡಿ ನಮ್ಮ ದುಬೈಯ ಫೆಸ್ಟಿವಲ್ ಸಿಟಿ ಯಾವ ರೀತಿ ಇದೆ ಅಂತ. ಬನ್ನಿ ನಿಮಗೂ ತೋರಿಸ್ತೇನೆ. ಇಲ್ಲಿ ಹಾಗೆ ಇವತ್ತು ನೋಡಿ, ಜೇಸ್ನ ಮೂಡು ಅಷ್ಟೇನು ಸರಿ ಇಲ್ಲ, ಮೂಡ್ ಆಫ್ ಆಗಿದೆ ಅವನಿಗೆ. ಹಾಗೆ ಈವ್ನಿಂಗ್ ಸ್ನ್ಯಾಕ್ಸ್ ತಿಂತಾ ಇದ್ದಾನೆ, ಬಿಸ್ಕೆಟ್. ತುಂಬ ಇಷ್ಟ, ಅವನದು ಫೇವ್ರೆಟ್ ಅದು. ಪೊಟೆಟೋಸ್ ಅಂತ ಬರುತ್ತೆ, ಅದು ಇಷ್ಟ ಅವನಿಗೆ, ಅದನ್ನು ತಿಂತಾ ಇದ್ದಾನೆ. ಹಾಗೆ ಈವ್ನಿಂಗ್ ವೆದರ್ ಕೂಡ ನೋಡ್ಬೋದು, ತುಂಬ ಕೋಲ್ಡಾಗಿ ಒಳ್ಳೆ ವೆದರ್ ಇದೆ. ಅಂದರೆ ಮಧ್ಯಾಹ್ನ ಎಲ್ಲ ಸ್ವಲ್ಪ ಸೆಕೆ ಇರುತ್ತೆ, ಆದರೆ ಸಂಜೆ ಆಗುವಾಗಲೇ ಸ್ವಲ್ಪ ಕೋಲ್ಡ್ ವೆದರ್ ಇದೆ. ತುಂಬ ಒಳ್ಳೆಯದಿದೆ ದುಬೈದು ಈಗ ವೆದರ್. ಸನ್ಸೆಟ್ ಆಗ್ತಾ ಉಂಟು. ಮತ್ತು ಇವತ್ತು ಟ್ರಾಫಿಕ್ ಕೂಡ ತುಂಬ ಇರ್ಬೋದು, ಯಾಕೆಂದರೆ ಈಗ ಎಲ್ಲ ಇಫ್ತಾರ್ ಟೈಮಿಂಗ್. ಹಾಗೆ 6:30 ಆಗುವಾಗ ತುಂಬ ಟ್ರಾಫಿಕ್ ಇರುತ್ತೆ. ನೋಡುವ ಟ್ರಾಫಿಕ್ ಸಿಗುತ್ತಾ ಇಲ್ವಾ ಅಂತ. ಈಗೇನು ಅಷ್ಟಿಲ್ಲ. ಇದು ನೋಡಿ ಕಾಣ್ತಾ ಉಂಟು ರಮೀಸ್ ಅಂತ. ಇದು ಹೈಪರ್ ಮಾರ್ಕೆಟ್, ನ್ಯಾಷನಲ್ ಪೇಂಟ್ಸಲ್ಲಿ ಇದೆ. ಇದು ದೊಡ್ಡ ಹೈಪರ್ ಮಾರ್ಕೆಟ್ ಇದು ನೋಡಿ. ಹಾಗೆ ಮುಂದೆ ಹೋಗುವಾಗ ತುಂಬ ಟ್ರಾಫಿಕ್ ಸಿಕ್ಕಿತ್ತು. ಹಾಗೆ ನಾವು ಕೂಡ ಟ್ರಾಫಿಕಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೇವೆ. ಇದು ಎಷ್ಟು ಹೊತ್ತಿಗೆ ಇದು ಕ್ಲಿಯರ್ ಆಗುತ್ತೆ ಅಂತ ಗೊತ್ತಿಲ್ಲ. ನೋಡಿ ತುಂಬ ಟ್ರಾಫಿಕ್. ಇದು ನೋಡಿ, ಇದು ನ್ಯಾಷನಲ್ ಪೇಂಟ್ಸ್ ಅಂತ. ಮತ್ತು ಇದು ಎದುರಲ್ಲಿ ಕಾಣ್ತಾ ಉಂಟಲ್ಲ, ಇದು ದುಬೈ ಏರ್ಪೋರ್ಟ್. ತುಂಬ ದೊಡ್ಡ ಏರ್ಪೋರ್ಟ್. ಸ್ವಲ್ಪ ಡಾರ್ಕ್ ಆದ್ದರಿಂದ ಅಷ್ಟೇನು ಕಾಣ್ತಾ ಇಲ್ಲ ಕ್ಲಿಯರ್ ಆಗಿ. ನೋಡಿ, ಎಮಿರೇಟ್ಸ್ ಪ್ಲೇನ್ ಲ್ಯಾಂಡ್ ಆಗ್ತಾ ಉಂಟು. ಅಂದರೆ ಏರ್ಪೋರ್ಟ್ ಹತ್ತಿರ ಇರುವುದರಿಂದ ಅದು ಲ್ಯಾಂಡ್ ಆಗೋದು ಕೂಡ ನೋಡಲಿಕ್ಕೆ ಚೆಂದ ಕಾಣ್ತದೆ. ನೋಡಿ, ತುಂಬ ದೊಡ್ಡ ಪ್ಲೇನ್ ಇದು, ಎಮಿರೇಟ್ಸ್ ಇದ್ದು ಲ್ಯಾಂಡ್ ಆಗ್ತಾ ಉಂಟು ಈಗ. ನೋಡಿ, ಇಲ್ಲಿ ಎದುರಲ್ಲಿ ಕಾಣ್ತಾ ಉಂಟಲ್ಲ, ಇದು ದುಬೈದ್ದು ಐಕ್ಯ. ಇದು ಐಕ್ಯ ಶೋರೂಮ್. ಇಲ್ಲಿ ಒಳ್ಳೆಯ ಫರ್ನಿಚರ್ ಮತ್ತು ಹೋಮ್ ಡೆಕೋರ್ ಥಿಂಗ್ಸ್ ಎಲ್ಲ ಸಿಗುತ್ತೆ. ನಾವೀಗ ದುಬೈಗೆ ರೀಚ್ ಆದೆವು, ದುಬೈ ಫೆಸ್ಟಿವಲ್ ಸಿಟಿಗೆ. ಸ್ವಲ್ಪನೇ ಇದೆ ಇನ್ನು ಇಲ್ಲಿಂದ. ಇಲ್ಲಿದ್ದು ಬಿಲ್ಡಿಂಗ್ಸ್ ನೋಡಲಿಕ್ಕೂ ತುಂಬ ಖುಷಿ, ಯಾಕೆಂದರೆ ದೊಡ್ಡ ಬಿಲ್ಡಿಂಗ್, ಕಣ್ಣು ಸಾಲದು ಅಷ್ಟು ದೊಡ್ಡ ಬಿಲ್ಡಿಂಗ್ ಇದೆ ದುಬೈಯಲ್ಲಿರೋದು. ನೀವು ನೋಡ್ಬೋದು. ನೋಡಿ, ಇದೇ ದುಬೈ ಫೆಸ್ಟಿವಲ್ ಸಿಟಿ ಮಾಲ್. ತುಂಬ ದೊಡ್ಡ ಮಾಲ್ ಇದು. ನಾವೀಗ ಇದನ್ನು ಕಾರನ್ನು ಪಾರ್ಕ್ ಮಾಡಿ ಮತ್ತೆ ಮಾಲಿನ ಒಳಗಡೆ ಹೋಗಬೇಕು. ಮತ್ತು ಫ್ರಂಟ್ ಸೈಡಲ್ಲಿ ವಾಟರ್ ಫೌಂಟೇನ್ ಇದೆ. ಅರ್ಧ ಗಂಟೆಗೆ ಒಮ್ಮೆ ವಾಟರ್ ಫೌಂಟೇನ್ ಇದೆ, ಮ್ಯೂಸಿಕಲ್ ವಾಟರ್ ಫೌಂಟೇನ್. ತುಂಬ ಒಳ್ಳೆಯದಿದೆ ಇದು ನೋಡಲಿಕ್ಕೆ. ನಾವಿಲ್ಲಿ ಕಾರನ್ನು ಪಾರ್ಕ್ ಮಾಡಿ ಒಳಗಡೆ ಹೋಗಬೇಕು. ಆದರೆ ಹೋಗುವ ಮೊದಲು ಒಂದು ಫೋಟೋ ತೆಗಿಬೇಕು, ಅಂದರೆ ಎಲ್ಲಿ ಪಾರ್ಕ್ ಮಾಡಿದ್ದೇವೆ ಅಂತ. ಯಾಕೆಂದರೆ ಇಲ್ಲಿ ಪಾರ್ಕಿಂಗ್ ಎಲ್ಲಿ ಮಾಡಿದ್ದೇವೆ ಅಂತ ಹುಡುಕೋದೇ ತುಂಬ ಕಷ್ಟ. ಯಾಕೆಂದರೆ ಮಾಲಿನ ಒಳಗಡೆ ಒಮ್ಮೆ ಎಂಟರ್ ಆದರೆ ಸೌತರ್ನ್, ವೆಸ್ಟರ್ನ್ ಅಂತ ಕೆಲವು ಎಕ್ಸಿಟ್ ಇದೆ. ಹಾಗೆ ಯಾವ ಕಡೆ ನಾವು ಪಾರ್ಕ್ ಮಾಡಿದ್ದೇವೆ ಅಂತ ನಮಗೆ ಸರಿಯಾಗಿ ಮೊದಲು ಗೊತ್ತಾಗಬೇಕು. ಆಗ ಮಾತ್ರ ನಮಗೆ ಹೊರಗಡೆ ಬರ್ಬೋದು. ಹಾಗೆ ನಾವು ಮಾಲಿನ ಒಳಗಡೆ ಎಂಟರ್ ಆಗ್ತಾ ಇದ್ದೇವೆ. ಇಲ್ಲಿ ನನ್ನ ನೇಲ್ಸನ್ನು ಫೈಲ್ ಮಾಡಿ ಒಳ್ಳೆ ಶೈನ್ ಮಾಡ್ತಾ ಇದ್ದಾರೆ ನೇಲ್ಸನ್ನು. ತುಂಬ ಒಳ್ಳೆ ಕಾಣ್ತದೆ. ಆಗ ನೇಲ್ ಪಾಲಿಶ್ ಹಾಕಬೇಕಂತ ಇಲ್ಲ, ಜಸ್ಟ್ ನೇಲ್ಸ್ ಶೈನ್ ಮಾಡಿದರೆ ಆಯಿತು. ಇಲ್ಲಿ ಜೇಸ್ ಒಂದು ಬ್ಯಾಗ್ ನೋಡಿದ, ಒಳ್ಳೆ ಮ್ಯಾಜಿಕಲ್ ಬ್ಯಾಗ್ ಅಂತ ಹೇಳ್ಬೋದು. ಇದಕ್ಕೆ 995 AED ಅಂದರೆ
995 ದಿರಮ್ಸ್. ಒಂದು ಇಂಡಿಯದ್ದು ಇದರ ಪ್ರೈಸ್ 24,000. ನೋಡಿ ಎಷ್ಟು ಚೆಂದ ಇದೆ ನೋಡಲಿಕ್ಕೆ. ಇದು ಜೇಸಿಗಂತೂ ತುಂಬ ಇಷ್ಟ ಆಯಿತು, ಆದರೆ ಎಕ್ಸ್ಪೆನ್ಸಿವ್. ನೋಡಿ ಇದು ಹುಕ್ಕಾ ಶಾಪ್. ಹಾಗೆ ದುಬೈಯಲ್ಲಿ ತುಂಬ ಕಡೆ ಇರುತ್ತೆ ಇದು ಹುಕ್ಕಾ ಶಾಪ್. ಹಾಗೆ ಈ ಮಾಲಲ್ಲಿ ತುಂಬ ದೊಡ್ಡ ಮಾಲ್ ಆದ್ದರಿಂದ ಎಲ್ಲ ಕಡೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ಆಗಲ್ಲ, ಯಾಕೆಂದರೆ ಕೈ ಕಾಲು, ಸ್ಪೆಷಲಿ ಕಾಲು ಎಲ್ಲ ನೋವಾಗುತ್ತೆ ಇಡೀ ಮಾಲ್ ತಿರುಗಬೇಕಾದ್ರೆ. ಹಾಗೆ ನಾನು ನಿಮಗೆ ಸ್ವಲ್ಪ ಸ್ವಲ್ಪ ತೋರಿಸ್ತಾ ಇದ್ದೇನೆ. ಲೈಟಿಂಗ್ಸ್ ಮಾಡಿದ್ದಾರೆ. ರಮದಾನಿಗೆ ನೋಡಿ ಟ್ರೀ ಮಾಡಿದ್ದಾರೆ ಮತ್ತು ಮೂನ್ ಮತ್ತು ಟ್ರೀ ಚೆಂದ ಕಾಣ್ತಾ ಉಂಟು. ಜೇಸ್ ಮತ್ತು ಜೇಸಿನ ಗ್ರ್ಯಾಂಡ್ ಫಾದರ್, ನನ್ನ ಫಾದರ್ ಇನ್ ಲಾ. ಫೋಟೋ ಸೆಕ್ಷನ್ ಆಗ್ತಾ ಉಂಟು ನೋಡಿ. ಇದು ಫೋಟೋ ಫ್ರೇಮ್ ಥರ ಮಾಡಿದ್ದಾರೆ. ಆತ ಮತ್ತು ಮೊಮ್ಮಗನ ಫೋಟೋ ತೆಗಿತಾ ಇದ್ದಾರೆ. سيتم خفض الأضواء بعد دقائق لتستمتعوا بعرض الماجد الرائع الذي ينتمي أحدى التقنيات البصائر المتعددة. Welcome to Festival Media. In just a few minutes, we will come to the Infinity Hours. This is what is that called? Double decker. The train. Just train. Ramadan Kareem. ಪೊಡ್ಚ ರಿಫ್ಲೆಕ್ಷನ್ ತಿಂತಾವನು ನೋಡಿ. ಇಲ್ಲಿಂದ ಅವರು ಲೈಟ್ಸ್ ಹಾಕಿದ್ದಾರೆ, ಅದರ ರಿಫ್ಲೆಕ್ಷನ್. ರಮದಾನ್ ಕರೀಮ್. ಈಗ ರಮದಾನ್ ಆದ್ದರಿಂದ ಎಲ್ಲ ಕಡೆ ಮೂನ್ ಸಿಂಬಲ್ ನೋಡೋಕ್ಕೆ ಸಿಗುತ್ತೆ. ನೀವು ನೋಡ್ಬೋದು, ನೀರಲ್ಲಿ ಕೂಡ ಇದು ಫ್ಲೋಟಿಂಗ್ ರೀತಿಯಲ್ಲಿ
ಮೂನ್ ಸಿಂಬಲನ್ನು ಇಟ್ಟಿದ್ದಾರೆ. ನೋಡಿ ಎಷ್ಟು ಸೂಪರಾಗಿ ಕಾಣ್ತಾ ಉಂಟು. ಮತ್ತು ಇಲ್ಲಿ ಅರ್ಧ ಗಂಟೆಗೊಮ್ಮೆ ಮ್ಯೂಸಿಕಲ್ ವಾಟರ್ ಫೌಂಟೇನ್ ಇದೆ. ನೋಡಿ ಆ್ಯಡ್ ಹಾಕಿದ್ದಾರೆ ಇದರಲ್ಲಿ. ನೋಡಿ ಇಲ್ಲಿ ಬೋಟ್ ಇದೆ, ಇದು ರೈಡ್ ಮಾಡ್ಬೋದು, ಬೋಟ್ ರೈಡ್. ಪೇ ಮಾಡಲಿಕ್ಕೆ ಉಂಟು, ಪೇ ಮಾಡಿ ಹೋಗ್ಬೇಕು. ನೋಡಿ ಅಲ್ಲಿ ಕೂಡ ಇದೆ ಒಂದು ಬೋಟ್. ನೋಡಿ ಅಲ್ಲಿ ಇದು ಇದೆ. ಅದು ಲೈನ್ ನಿಂತಿದ್ದಾರೆ ಬೋಟಲ್ಲಿ ಹೋಗ್ಲಿಕ್ಕೆ. ನೋಡಿ ಇಲ್ಲಿ ಫೇರ್ ಮಾಡಿದ್ದಾರೆ. ಇಲ್ಲಿ ಒಳಗಡೆ ಸಣ್ಣ ಸಣ್ಣದು ಶಾಪ್ ಉಂಟು, ಹಾಗೆ ಮೇಳ ಅಂತ ಹೇಳ್ತೇವಲ್ಲ ಆ ರೀತಿಯಲ್ಲಿ. ಮತ್ತು ಇಲ್ಲಿ ಒಳಗಡೆ ಹೋಗುವಾಗ ಕ್ಯಾಮಲ್ ಲೈಟಿಂಗ್ಸಲ್ಲಿ ಕ್ಯಾಮಲ್ ಮಾಡಿದ್ದಾರೆ. ನೋಡಿ ಕ್ಯಾಮಲ್ ಲೈಟ್ಸಲ್ಲಿ ಕ್ಯಾಮಲ್ ಮಾಡಿದ್ದಾರೆ. ನೋಡಿ ಇಲ್ಲಿ ಸಣ್ಣದು ಸ್ಟೇಜ್ ಉಂಟು ಲೈಟಿಂಗ್ಸ್ ಇದ್ದು. ಇಲ್ಲಿ ಮಕ್ಕಳಿಗೆ ಡ್ಯಾನ್ಸ್ ಮಾಡ್ಬೋದು. ಅಂದರೆ ಟ್ರೈಪಾಡ್ ಇಟ್ಟಿದ್ದಾರೆ. ಟ್ರೈಪಾಡಿಗೆ ಫೋನ್ ಕೊಡಬೇಕು, ಆ ಫೋನನ್ನು ಅವರು ಫಿಕ್ಸ್ ಮಾಡ್ತಾರೆ, ಮತ್ತು ಒಂದು ಸಾಂಗ್ಸ್ ಹಾಕ್ತಾರೆ, ಮತ್ತು ಆ ಟ್ರೈಪಾಡ್ ತಿರುಗ್ತಾ ಇರುತ್ತೆ. ಒಂದು ಕಡೆ ನಿಂತು ಮಕ್ಕಳು ಡ್ಯಾನ್ಸ್ ಮಾಡಬೇಕು. ಒಂದು 10 ಮಿನಿಟ್ಸಿಗೆ 30 ದಿರಮ್ಸ್ ಅದು. ಹಾಗೆ ಮತ್ತು ಅವರು ಶೂಟ್ ಮಾಡಿ ವಾಪಸ್ ಕೊಡ್ತಾರೆ. ನೋಡಿ ಇದು ಬ್ಯಾಗ್ಸ್ ಎಲ್ಲ ಸೇಲಿಗೆ ಇಟ್ಟಿದ್ದಾರೆ. ಮತ್ತು ಕೆಲವು ಪೇಂಟಿಂಗ್ ಶಾಪ್ಸ್ ಇದೆ, ಮಕ್ಕಳಿಗೆ ಪೇ ಮಾಡಿ ಪೇಂಟಿಂಗ್ ಮಾಡ್ಬೋದು, ಕ್ಯಾನ್ವಸ್ ಕೊಡ್ತಾರೆ, ಪೇಂಟ್ ಮಾಡಬೇಕು. ನೋಡಿ ಇಲ್ಲಿ ಕೂತ್ಕೊಳ್ಬೋದು, ಕೂತ್ಕೊಂಡು ರೆಸ್ಟ್ ಮಾಡಲಿಕ್ಕೆಲ್ಲ ಕೆಳಗಡೆ ಸೋಫಾ ರೀತಿ ಇಟ್ಟಿದ್ದಾರೆ. ಜಸ್ಟ್ ನಾನು ಹೇಳಿದೆಲ್ಲ 30 ದಿರಮ್ಸ್ ಕೊಟ್ಟು ಈ ರೀತಿ ನೋಡಿ ಈ ಸಣ್ಣ ಹುಡುಗ ಡ್ಯಾನ್ಸ್ ಮಾಡ್ತಾ ಇದ್ದಾನೆ. ಮತ್ತು ಆ ಟ್ರೈಪಾಡ್ ತಿರುಗ್ತಾ ಉಂಟು. ಅವನದ್ದೇ ಮೊಬೈಲ್ ಅದು, ಫಿಕ್ಸ್ ಮಾಡಿ ಅವನಿಗೆ ಇಷ್ಟ ಇದ್ದ ಸಾಂಗ್ ಹಾಕಿದರೆ ಆಯಿತು, ಮತ್ತು ರೆಕಾರ್ಡ್ ಮಾಡಿ ವಾಪಸ್ ಕೊಡ್ತಾರೆ. ಹಾಗೆ ನೋಡಿ ನಾವು ಇದರ ಒಳಗಡೆ ತಿರುಗ್ತಾ ಇದ್ದೇವೆ. ಮತ್ತು ಇಲ್ಲಿ ನೋಡಿ ಒಳ್ಳೆ ಡ್ರೆಸ್ ಎಲ್ಲ ಸೇಲ್ ಮಾಡಲಿಕ್ಕೆ ಇಟ್ಟಿದ್ದಾರೆ. ಮತ್ತು ಇಲ್ಲಿ ಕರ್ಟೆನ್ಸ್ ಮತ್ತು ಬೆಡ್ಶೀಟ್ಸ್ ಎಲ್ಲ ಉಂಟು, ಅದೆಲ್ಲ ಸೇಲಿಗೆ. ಮತ್ತು ಇದು ನನಗೆ ತುಂಬ ಇಷ್ಟ ಆಯಿತು. ಇದು ಜಿಂಜರ್ ಕಾಫಿ ಅಂತ, ಕಾಫಿ ಅಲ್ಲ ಜಿಂಜರ್ ಜ್ಯೂಸ್. ಸ್ವಲ್ಪ ಕೊಡ್ತಾರೆ ಟೇಸ್ಟ್ ಮಾಡಲಿಕ್ಕೆ. ಇದು ಯಾವ ರೀತಿ ಮಾಡೋದಂತ ನಾನು ಶಾಪ್ ಅವರ ಹತ್ರ ಕೇಳಿದೆ, ಯಾವ ರೀತಿ ಅದನ್ನು ಮಾಡೋದಂತ. ನೋಡಿ ಇಲ್ಲಿ ಇಟ್ಟಿದ್ದಾರೆ ಲೆಮನ್ ಮತ್ತು ಜಿಂಜರ್ ಮತ್ತು ಲೆಮನ್ ಗ್ರಾಸ್ ಮತ್ತು ಕಾರ್ಡಮಮ್, ಮತ್ತು ನೋಡಿ ಪೆಪ್ಪರ್ ಕಾರ್ನ್ಸ್ ಇದೆ, ಮತ್ತು ಸಿನ್ನಮೋನ್ ಸ್ಟಿಕ್ ಇದೆ. ಇವೆಲ್ಲವನ್ನು ಮಾಡೋದಂತೆ ಇದು ಜ್ಯೂಸು. ನೋಡಿ ತುಂಬ ಒಳ್ಳೆಯದಿದೆ ಕುಡಿಲಿಕ್ಕೆ, ಸ್ವಲ್ಪ ಸ್ಪೈಸಿಯಾಗಿ, ಯಾಕೆಂದರೆ ಜಿಂಜರ್ ಎಲ್ಲ ಉಂಟಲ್ಲ, ಪೆಪ್ಪರ್ ಕಾರ್ನ್ಸ್ ಎಲ್ಲ, ಹಾಗೆ ಸ್ಪೈಸಿ ಇರುತ್ತೆ. ಮತ್ತು ತುಂಬ ಟೇಸ್ಟಿ ಆಯಿತು. ಇಲ್ಲಿ ಕೆಲವರಿಗೆ ಥ್ರೋಟ್ ಇನ್ಫೆಕ್ಷನ್ ಎಲ್ಲ ಇದ್ದರೆ ತುಂಬ ಒಳ್ಳೆಯ ಜ್ಯೂಸ್ ಅಂತ ಹೇಳ್ಬೋದು. ಇದು ಸ್ವಲ್ಪ ಕುಡಿದರೂ ಸಾಕಾಗುತ್ತೆ. ನಾನು ಸ್ವಲ್ಪ ಟೇಸ್ಟ್ ಮಾಡಿದೆ, ನನಗಂತೂ ತುಂಬ ಇಷ್ಟ ಆಯಿತು. What is that? Hello. What is that? I don't know. What is that? Magic? Tibetan ball, no. It's a Tibetan ball. You have to put your hands like this Okay. and press this like this and go all around it. Then the sound will come. Yeah. And you will feel the vibrations on your hand.
ನೋಡಿ, ಇದಕ್ಕೆ ಸಿಂಗಿಂಗ್ ಬೌಲ್ಸ್ ಫಾರ್ ಹೀಲಿಂಗ್ ಅಂತ ಹೇಳ್ತಾರೆ. ಮೆಡಿಟೇಷನ್ ಬೆಲ್ಸ್ ಅಂತಲೂ ಕರೀತಾರೆ ಇದಕ್ಕೆ. ಇದು ವೈಬ್ರೇಟ್ ಆಗುತ್ತೆ, ಅಂದರೆ ನೋಡಿ ಇದರ ಸೌಂಡಿಗೆ ಇದು ವೈಬ್ರೇಟ್ ಆಗುತ್ತೆ. ನೀವು ಫೀಲ್ ಮಾಡ್ಬೋದು ಇದನ್ನು ವೈಬ್ರೇಟ್ ಮಾಡುವಾಗ. ಹಾಗೆ ಜೀಸ್ ಕೂಡ ಟ್ರೈ ಮಾಡ್ತಾ ಇದ್ದಾನೆ, ಅವನಿಗಂತೂ ಖುಷಿ ಆಯಿತು. He's scared. Fall down. Do you know what this is? What is that? Okay, I'm gonna put this down. Wow. Rain stick. ಹಾಗೆ ನೋಡಿ, ಎಲ್ಲ ಮಕ್ಕಳು ಬಂದರು, ಒಂದೊಂದನ್ನೇ ತೆಗೆದು ಎಲ್ಲ ಮಕ್ಕಳು ತೋರಿಸ್ತಾ ಇದ್ದರು. ಹಾಗೆ ಮತ್ತು ಆ ಶಾಪಿನವರಿಗೆ ತುಂಬ ಟೆನ್ಷನ್ ಆಯಿತು. ಈ ಮಕ್ಕಳೆಲ್ಲ ಒಂದೊಂದೇ ಥಿಂಗ್ಸ್ ತೆಗೆದು ಹಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು ಮಕ್ಕಳು. ಹಾಗೆ ಮತ್ತು ನಾವು ಅಲ್ಲಿಂದ ಎಸ್ಕೇಪ್ ಆದೆವು. ನೋಡಿ, ಇಲ್ಲಿ ಕೂಡ ಅದೇ ಶಾಪ್ ಇದೆ, ಅದೇ ರೀತಿ ಬ್ರೇಸ್ಲೈಟ್ ಉಂಟು, ಅಂದರೆ ಸ್ಟೋನ್ ರೀತಿಯಲ್ಲಿ. ಇದು ಕೂಡ ಒಂಥರ ಪಾಸಿಟಿವ್ ಎನರ್ಜಿ ಕೊಡುತ್ತೆ ಅಂತ ಹೇಳ್ತಾ ಇದ್ರು ಅವರು. ಈ ಸ್ಟೋನ್ಸ್ ಇದು ಬ್ರೇಸ್ಲೈಟ್ ಎಲ್ಲ ಹಾಕಿದರೆ ತುಂಬ ಒಳ್ಳೆಯದಂತೆ, ಪಾಸಿಟಿವ್ ಎನರ್ಜಿ ಇರುತ್ತೆ ಅಂತ ಇದರಿಂದ. ಇಲ್ಲಿ ಕ್ಯಾರಮ್ ಬೋರ್ಡ್ ಕೂಡ ಇದೆ, ಕ್ಯಾರಮ್ ಆಡ್ಬೋದು. ಹಾಗೆ ನೋಡಿ, ಮತ್ತು ನೋಡಿ ಈ ರೀತಿ ಕೂತ್ಕೊಳ್ಳಲಿಕ್ಕೆ ಇಟ್ಟಿದ್ದಾರೆ. ಇಲ್ಲಿ ಕೂತ್ಕೊಂಡು ಸ್ನ್ಯಾಕ್ಸ್ ಎಲ್ಲ ತಿನ್ಬೋದು, ರೆಸ್ಟ್ ಮಾಡ್ಬೋದು. ಮತ್ತು ಮಕ್ಕಳಿಗೆ ಆಡಲಿಕ್ಕೆ ಈ ರೀತಿ ಟಿಕ್ ಟ್ಯಾಕ್ ಟಾಕ್ ಕೇಳಿ ನಿನ್ನು ನೋಡಿ, ಇಲ್ಲಿ ಜೇಸ್ ಆಡ್ತಾ ಇದ್ದಾನೆ. ಮತ್ತು ಈ ಮಗು ಆಡಲಿಕ್ಕೆ ಬಿಡ್ತಾ ಇರಲಿಲ್ಲ, ಅಂದರೆ ನೋಡಿ ಈ ಸೈಡಿಂದ ಫೋರ್ಸ್ಫುಲ್ಲಿ ಅದು ಬ್ಲಾಕ್ಸನ್ನು ಇಟ್ಕೊಳ್ತಾ ಇತ್ತು. ಹಾಗೆ ಜೇಸ್ಗೆ ತುಂಬ ಕೋಪ ಬರ್ತಾ ಇತ್ತು. ಹಾಗೆ ಇಬ್ಬರಿಗೂ ಕನ್ವಿನ್ಸ್ ಮಾಡಿ ಆಡ್ತಾ ಇದ್ದೆವು. ನೋಡಿ, ಇಲ್ಲಿ ಕೂಡ ಕೆಲವು ಕೌಂಟರ್ಸ್ ಇದೆ. ನೋಡಿ, ಹಾಟ್ ಹೇರ್ ಬಲೂನ್ ಮತ್ತು ಕಾರ್ ಮತ್ತು ಕೆಲವು ಫುಡ್ ಕೋರ್ಟ್ ಥರ, ಅಂದರೆ ಫುಡ್ ಕೌಂಟರ್ಸ್ ಇದೆ. ಮತ್ತು ನೋಡಿ, ಕೆಲವು ಎಲ್ಲ ಮಕ್ಕಳಿಗೆ ಆಡಲಿಕ್ಕೆಲ್ಲ ಇದು ಕೆಲವು ಶಾಪ್ಸ್ ಎಲ್ಲ ಇದೆ ಇಲ್ಲಿ. ಮತ್ತು ಇದು ಸ್ಯಾಂಡ್, ಅಂದರೆ ಇದು ಬೇರೆ ಬೇರೆ ಕಲರಲ್ಲಿ ಸ್ಯಾಂಡ್ ಇದೆ. ಇದು ನಿಮಗೆ ಡೆಸರ್ಟ್ ಸಫಾರಿಗೂ ಕೂಡ ಹೋದರೆ ನೋಡಲಿಕ್ಕೆ ಸಿಗುತ್ತೆ. ಅಂದರೆ ಈ ಬಾಟಲಲ್ಲಿ ಹಾಕಿ ಎಲ್ಲ ಕಲರಿದ್ದು ಸ್ಯಾಂಡ್ ಮಿಕ್ಸ್ ಮಾಡಿ ಹಾಕಿ ಅವರು ಡಿಸೈನ್ ಮಾಡ್ತಾರೆ. ಅಂದರೆ ನಿಮಗೆ ಯಾವ ರೀತಿ ಬೇಕು, ಕ್ಯಾಮಲ್ ಬೇಕಾದರೆ ಕ್ಯಾಮಲ್ ರೀತಿಯಲ್ಲಿ ಮಾಡ್ತಾರೆ. ಮತ್ತು ಸನ್ಸೆಟ್ ಆಗೋದು ಆ ರೀತಿಯಲ್ಲಿ. ಮತ್ತು ಕೆಲವು ನೋಡಿ, ನೀವು ನೋಡ್ಬೋದು ಸ್ಪೈಡರ್ ಮ್ಯಾನ್, ಕ್ಯಾಮಲ್ ಮತ್ತು ಕೆಲವು ಕಾರ್ಟೂನ್ಸ್ ಎಲ್ಲ, ಇದೆಲ್ಲ ಸ್ಯಾಂಡಲ್ಲಿ ಮಾಡಿದ್ದು. ಇದರ ಬಾಟಲಿನ ಒಳಗಡೆ ಇದು ತುಂಬಿಸ್ತಾರೆ. ಮತ್ತು ನೋಡಿ ಈ ರೀತಿ ಮಾಡ್ತಾರೆ. ಇದು ನಿಮಗೆ ಶೋ ಪೀಸ್ ಥರ ಇಡ್ಬೋದು. ಇದು ನಿಮಗೆ ತುಂಬ ಚೆಂದ ಇದೆ ನೋಡಲಿಕ್ಕೆ. ಇದೊಂದು ಆರ್ಟ್ ಅಂತ ಹೇಳ್ಬೋದು. ಅದು ಅಷ್ಟು ಈಸಿಯಲ್ಲಿ ಎಲ್ಲರಿಗೂ ಮಾಡಲಿಕ್ಕೆ ಆಗಲ್ಲ. ಒಳ್ಳೆಯ ಕ್ರಿಯೇಟಿವಿಟಿ ಇದು. ನೋಡಿ, ತುಂಬ ಚೆಂದ ಇತ್ತು. ಮತ್ತು ಇಲ್ಲಿ ಕೂಡ ನೋಡ್ಬೋದು ನೀವು, ಇಲ್ಲಿ ಕೆಲವು ಕಾರ್ಟೂನ್ಸ್, ಅಂದರೆ ಇದು ಎಲ್ಲ ಇದೆ ಡಾಲ್ ರೀತಿಯಲ್ಲಿ. ಅದು ನಾವು ಇಲ್ಲಿ ಇದು ಪೇ ಮಾಡಿ ಇದನ್ನು ತಗೊಳ್ಬೇಕು. ಮನಿ ಬ್ಯಾಂಕ್ ಇದೆ, ಮತ್ತು ಕೆಲವು ಸ್ಲೈಮ್ ಮೇಕಿಂಗ್ ಇದೆ, ಮತ್ತು ಕ್ಯಾನ್ವಸ್ ಇದೆ. ಅದು ನಾವು ಪೇ ಮಾಡಿ ತಗೊಂಡು ಅದಕ್ಕೆ ಪೇಂಟ್ ಮಾಡಬೇಕು, ಮತ್ತು ನಾವು ಕೊಂಡೋಗ್ಬೋದು ಅದನ್ನು. ಆ ರೀತಿ ನೋಡ್ಬೋದು. ಇಲ್ಲಿ ನೋಡಿ, ಇದು ಟಾಯ್ ಇದೆ ಅಲ್ಲ, ಇದಕ್ಕೆ ಪೇಂಟಿಂಗ್ ಮಾಡಲಿಕ್ಕೆ. ಹಾಗೆ ನೋಡಿ, ಈ ಮಗು ಪೇಂಟ್ ಮಾಡ್ತಾ ಇದೆ. ನೋಡಿ, ಒಂದು ಮಕ್ಕಳಿಗೆ ಒಂದು ಆಡಿದಾಗೂ ಆಗುತ್ತೆ, ಒಂದು ಆ್ಯಕ್ಟಿವಿಟಿ ಅಂತ ಹೇಳ್ಬೋದು. ಮತ್ತು ಇಲ್ಲಿ ಫೋಟೋಶೂಟ್. ಹಾಗೆ ಜೇಸ್ ಕೂಡ ಒಳ್ಳೆ ಎಕ್ಸೈಟ್ಮೆಂಟಲ್ಲಿ ಫೋಟೋ ತೆಗಿತಾ ಇದ್ದಾನೆ.
ಕೆಲವು ಗ್ಲಾಸ್ ಎಲ್ಲ ಹಾಕಿ ನೋಡಿ ಈ ರೀತಿಯಲ್ಲಿ ಕೆಲವು ಕೂಲ್ ಇದೆ ಮತ್ತು ಕೆಲವು ಎಲ್ಲ ಒಂದೊಂದು ರೀತಿಯಲ್ಲಿ ಇದೆ. ಅದೇ ಒಳ್ಳೆ ಪೋಸ್ ಕೊಡ್ತಾ ಇದ್ದಾನೆ ಫೋಟೋ ತೆಗೆಯುವಾಗ. Next. Cool. ಉಳ್ತಾರೆ. Cool. Baby cool. Next. ಹೋಗೋದಕ್ಕೆ ಕೂಲ್. ಸ್ಟೈಲ್ ಅಲ್ಲ. ನೆಕ್ಸ್ಟ್ ಒಡ್ಲು ಕಣ್ಣಿಗೆ ಒಡ್ಲು. ಅದಕ್ಕೆ ಮಕ್ಕ ಮಕ್ಕ ಕೊಡೆ. ಹಾಗೆ ನೋಡಿ ಕೆಲವು ಶಾಪ್ಸ್ ಇದೆ ಇಲ್ಲಿ, ಕೆಲವು ಫುಡ್ ಶಾಪ್ ಇದೆ ಮತ್ತು ಕೆಲವು ಐಸ್ ಕ್ರೀಮ್ ಶಾಪ್ಸ್ ಇದೆ. ಸಣ್ಣ ಸಣ್ಣದು ಕೌಂಟರ್ಸ್ ಹಾಕಿದ್ದಾರೆ ನೋಡಿ. ಇಲ್ಲಿ ಮಕ್ಕಳಿಗೆ ಟಾಯ್ಸ್ ತಗೊಳ್ಬೋದು ಮತ್ತು ಕೆಲವು ಎಲ್ಲ ಡೆಕೋರೇಷನ್ಸ್ ಕೂಡ ಮಾಡಿದ್ದಾರೆ, ನೀವು ನೋಡ್ಬೋದು. ಕೆಲವು ಸಣ್ಣ ಸಣ್ಣ ಪ್ಲ್ಯಾಂಟಿಗೆಲ್ಲ ಇದು ಲೈಟಿಂಗ್ಸ್ ಎಲ್ಲ ಮಾಡಿದ್ದಾರೆ. ಮತ್ತು ಇದು ನೋಡಿ ದೊಡ್ಡ ಟಾಯ್ ಇದು. ಹಾಗೆ ನೋಡಿ ಇದು ಎಲ್ಲ ಎಂತ ಮಾಡ್ತಾರೆ, ಬರ್ಬಿಕ್ಯೂ ಎಲ್ಲ ಮಾಡಿ ಕೊಡ್ತಾರೆ, ರೆಡಿ ಇದೆ. ಸಾಸೇಜ್ ಮತ್ತು ಚಿಕನ್ ಬರ್ಬಿಕ್ಯೂ ಆ ರೀತಿ ಎಲ್ಲ. ಮತ್ತು ಇಲ್ಲಿ ಪ್ಲೇಸ್ ಕೂಡ ಇದೆ, ಹೀಗೆ ಕೂತ್ಕೊಂಡು ಎಂಜಾಯ್ ಮಾಡ್ಬೋದು. ನೋಡಿ ಎಷ್ಟು ಚಂದ ಎಲ್ಲ ಪ್ಲ್ಯಾಂಟಿಗೆ ಲೈಟಿಂಗ್ಸ್ ಹಾಕಿದ್ದಾರೆ. ಯಾಕೆಂದರೆ ಈಗ ಈದ್ ಬರ್ತಾ ಉಂಟು ಮತ್ತು ರಮದಾನ್ ಆದ್ದರಿಂದ ಎಲ್ಲ ಕಡೆ ಡೆಕೋರೇಷನ್ಸ್ ಇದೆ ನೋಡಿ. ಮೂನ್ ಮತ್ತು ಸ್ಟಾರ್ ಇದು ನಿಮಗೆ ಎಲ್ಲ ಕಡೆ ನೋಡಲಿಕ್ಕೆ ಸಿಗುತ್ತೆ, ಎಲ್ಲ ಮಾಲಲ್ಲಿ ಮತ್ತು ಸ್ಟ್ರೀಟಲ್ಲಿ ಎಲ್ಲ ಈ ರೀತಿ ಸ್ಟಾರ್ ಮತ್ತು ಮೂನ್. ಮತ್ತು ನೋಡಿ ಇಲ್ಲಿ ಕೂಡ ಕೆಲವು ಹ್ಯಾಂಗಿಂಗ್ ಐಟಮ್ಸ್ ಇದೆ. ಇಲ್ಲೇ ಪೇ ಮಾಡಬೇಕಾಗತ್ತೆ ಇದಕ್ಕೆಲ್ಲ. ಹಾಗೆ ನಾನು ನನ್ನ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ನಿಮಗೆ ನನ್ನ ಈ ವ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್, ಟೇಕ್ ಕೇರ್, ಗುಡ್ ನೈಟ್.